So that is the reason we just thought we'll celebrate this girlfriend day on this same day. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಬ್ರದರ್, So ಥ್ಯಾಂಕ್ ಯು ವೆರಿ ಮಚ್ ಅಣ್ಣ, ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಆಗಸ್ಟ್ ಫಸ್ಟ್ ಗರ್ಲ್ ಫ್ರೆಂಡ್ ಅಂತ ಯಾರು ಸರ್ ಹೇಳಿದ್ದು? ನೀವೇ ಡಿಸೈಡ್ ಮಾಡ್ಕೊಂಡಿದ್ದೀರಾ ಟೆಲಿಕಾಸ್ಟ್ ಟೈಮ್? ಆಗಸ್ಟ್ ಗೂಗಲ್ ಅಲ್ಲಿ ಹಾಕಿ ನೋಡಿ, ಆಗಸ್ಟ್ ಫಸ್ಟ್ ಇಸ್ ಎ ಗರ್ಲ್ ಫ್ರೆಂಡ್. ಅಂತಾರಾಷ್ಟ್ರೀಯ ಗರ್ಲ್ ಫ್ರೆಂಡ್ ಡೇ ಅಂತೆ. VP ಸರ್ ನಿಮ್ಮನ್ನ ಮನೆ ಕರ್ಕೊಂಡು ಹೋಗಕ್ ಬರ್ತಾವ್ರೆ ನೋಡಿ ಸರ್. ನನ್ನ ಪರವಾಗಿ ನಮ್ಮ ಅಣ್ಣ VP ಸರ್ ಬಂದ್ರು, ನನ್ನ ಪರವಾಗಿ ನನ್ನ ಗುರುಗಳು ರಾಜೇಶ್ ಕೃಷ್ಣನ್ ಅವ್ರು ಬಂದಿದ್ದಾರೆ. ದಾದಾ ಯಾರ್ ಗೊತ್ತಾ, ನಮ್ಮ ಏರಿಯಾ ಹುಡುಗರೆಲ್ಲ ಬರ್ತಾವ್ರೆ ಇವಾಗ ಐತೆ. ಹಾಕಿ ಸರ್, ಹಾಕಿ ಸರ್, ಹಾಕಿ ಸರ್, ಹಾಕ ಹಾಕ ಹಾಕ. ಗೊತ್ತಾಯ್ತಲ್ಲ, ಇನ್ನೊಂದ್ಸರಿ ನನ್ನ ತಂಟೆಗೆ ಬಂದ್ರೆ ನಮ್ಮ ಏರಿಯಾ ಹುಡುಗರೆಲ್ಲ ಸೇರಿಸ್ಬಿಡ್ತೀನಿ ಅಷ್ಟೇ. ಆಮೇಲೆ ಇವತ್ತು ನಿಮ್ಮನ್ನು ಕಾಪಾಡಿದೀವಿ ಅನುಶ್ರೀಯಿಂದ, ಪ್ರತಿ ಸರಿ ಮಾಡಕ್ಕಾಗಲ್ಲ. ಸಾರಿ ಅಯ್ಯೋ ಅಯ್ಯಪ್ಪ, ಇವ್ರು ಬಂದ್ಬಿಟ್ಟು ಯಾರು ಏನ್ ಮಾಡಿದ್ರಂತಾನೆ ಗೊತ್ತಾಗಿಲ್ಲ. ಇಲ್ಲೊಂದು ಸಂಗೀತದ ಬ್ಯಾಟಲ್ ನಡೀತು, ಅದರಲ್ಲಿ ಆಕಾಶ್ ಅವರು ಗೆದ್ದಿದ್ದಾರೆ. ವಿನ್ಯಾಸ್ ಅವ್ರಿಗೆ ನಮ್ಮ ಜೂರಿ ಸ್ಕೋರ್ಸ್ ಕೊಡ್ತಾರೆ. ಜೂರಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಸ್ಕೋರ್ಸ್ 91.2. ಈಗ ಒಂದ್ ಕಡೆ ಫೋಕ್ ವಾಯ್ಸ್, ಇನ್ನೊಂದ್ ಕಡೆ ಓಪ್ರಾ ವಾಯ್ಸ್. ಇವೆರಡು ಸಂಗೀತದ ಯುದ್ಧ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಬಳ್ಳಾರಿಯ ಜಯಲಕ್ಷ್ಮಿ ಹಾಗೂ ಬೆಂಗಳೂರಿನ ಅನುಷ್ಕಾ ಫ್ರಮ್ ದ ಟೀಮ್ ಅಮೇಜಿಂಗ್ ಅನುರಾಧ ಭಟ್ ಹಾಗೂ ಲವ್ಲಿ ಲಕ್ಷ್ಮೀ ನಾಗರಾಜ್. Are you ready for the battle? Yes, Akka, I'm ready. ನೀನು Akka. ಜಯಲಕ್ಷ್ಮಿ, ನೀನು ಆಪೋನೆಂಟ್ ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಅನುಷ್ಕಾ, ನಾನ್ ಬರೋವರೆಗ್ ಮಾತ್ರ ಬೇರೆಯವ್ರ ಜಯ. ನಾನ್ ಬಂದ್ಮೇಲೆ ನಂದೇ ಜಯ. ಏನು ಕೇಳು, ನನ್ನ ಹೆಸರಲ್ಲೇ ಇದೆ ಜಯ. ಜಯಲಕ್ಷ್ಮಿ, ಅನುಷ್ಕಾ ನಡೆದಿದ್ದೆ ದಾರಿ, ಹಾಡಕ್ ಬರ್ತಿದ್ದೀನಿ, ತಾಕತ್ತಿದ್ರೆ ಗೆಲ್ಲು ನೋಡೋಣ. ಆಯ್ತು ಅನುಷ್ಕಾ, ನೋಡೋಣ ಬಾ. ವೆರಿ ಗುಡ್ ಮಾ, ವೆರಿ ಗುಡ್. ಯಾರು ಸೂಪರು, ಯಾರು ಸುಮಾರು ಕೇಳೋಣ. VP ಸರ್ ಇಬ್ರು ಸೂಪರ್, ಜಯಲಕ್ಷ್ಮಿ ಅನುಷ್ಕಾ ಇಬ್ರು ಸೂಪರ್. ಇಲ್ಲಿ ಏನಂದ್ರೆ ಅನುಷ್ಕಾಗೆ ದಿಸ್ ನಾಟ್ ಹರ್ ಕಂಫರ್ಟ್ ಜಾನ್ರಾ, ಎಸ್, ಬಟ್ ಎಷ್ಟು ಚೆನ್ನಾಗಿ ಹಾಡ್ದೆ ಅನುಷ್ಕಾ. ಜಯಲಕ್ಷ್ಮಿ ತಾಯಿ ಬಹಳ ಕಂಫರ್ಟಬಲ್ ಆಗಿ ಹಾಡ್ದೆ. ಥ್ಯಾಂಕ್ ಯು ಸೊ ಮಚ್. ಬಹಳ ಕಷ್ಟದ ರೌಂಡ್ ಇದು ನಮಗೆ ತೀರ್ಪು ಕೊಡಕ್ಕೆ. ಬಟ್ ಆದ್ರೂ ಕೂಡ ಐ ಥಿಂಕ್ ನೀನು ನಿನ್ನ ಸ್ಟ್ರೆಂತ್ ಅನ್ನು ಉಪಯೋಗಿಸ್ಕೊಂಡು ಬಹಳ ಚೆನ್ನಾಗಿ ಹಾಡಿದೆ. ಇವಳು ಸ್ಟ್ರೆಂತ್ ಅನ್ನ ಸಂಪಾದಿಸ್ಕೊಂಡು ಬಹಳ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ವೆರಿ ಗುಡ್. ಈ ಸ್ಟ್ರೆಂತ್ ಬಗ್ಗೆ ಜನಿಯಾಜಿ ನೀವೇ ಹೇಳ್ತೀರಾ? ಇದು ಯಾವ ರೀತಿ ಇದನ್ನ ತೂಗೋದಂತ ನನಗೂ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇಬ್ರು ಚೆನ್ನಾಗಿ ಹಾಡಿದ್ದಾರೆ. ಒಂದು ಖಂಡಿತ ಜಯಲಕ್ಷ್ಮಿ ಇದು ಬ್ಯೂಟಿಫುಲ್ ಆಗಿ ಹಾಡಿದೆ, ತುಂಬಾ ಚೆನ್ನಾಗಿ ಹಾಡಿದೆ. ಈ ಕಡೆ ಅನುಷ್ಕಾ ನೋಡಿದ್ರೆ ಅವಳು ಏನು ಕಮ್ಮಿನೇ ಮಾಡಿಲ್ಲ, ಅವಳು ಕೂಡ ಸೂಪರ್ವಾಗಿ ಹಾಡಿದ್ಲು. ಹೇಗೆ ಇದಂತೂ ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಒಂದಂತೂ ನನಗೆ ಬಹಳ ಹೆಮ್ಮೆ ಆಗ್ತಿದೆ ನನ್ನ ಮಕ್ಕಳ ಬಗ್ಗೆ ಆ್ಯಂಡ್ ಅವರ ಮೆಂಟರ್ಸ್ ಬಗ್ಗೆ. ಯಾರಿಗೆ ಎಷ್ಟು ಗೊತ್ತಿದೆ ಏನು ಗೊತ್ತಿಲ್ಲ ಏನೂ ಇಲ್ಲ, ಅವ್ರು 100% ನೀವು ಹೇಳ್ಕೊಟ್ಟಿದ್ದೀರಾ, ಅದ್ರ ಔಟ್ಪುಟ್ ಅಲ್ಲಿಂದ ಬರ್ತಾ ಇದೆ ಅವ್ರ ಕಡೆಯಿಂದ. ಸೊ ವೆರಿ ಹ್ಯಾಪಿ, ವೆರಿ ಪ್ರೌಡ್ ಟು ಬಿ ಹಿಯರ್ ವಿತ್ ಯು ಪೀಪಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ಫಸ್ಟ್ ಆಫ್ ಆಲ್ ಈ ಹಾಡು ಆ ಥರದ ಒಂದು ಹಾಡು, ಅದರಲ್ಲಿ ಯಾರು ಜಾಸ್ತಿ ಈ ಹಾಡನ್ನ ಕಲಿಯೋದ್ರಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟು, ಹೌದಾ ಹೀಗೆ ಹಾಡಿದ್ರ ಅಂತ ಹೇಳಿದಾಗ ಅದು ಅನುಷ್ಕಾನೇ. ಬಟ್ ಈ ಹಾಡಿಗೆ ಬೇಕಾಗಿರುವಂಥ ಒಂದು ರೆಂಡಿಷನ್ ಅಂತ ಬಂದಾಗ ಖಂಡಿತವಾಗ್ಲೂ ಜಯಲಕ್ಷ್ಮಿ ಅಂತ. ಸಿಂಪಲ್. ಒಂದ್ ಕಡೆ ರೆಂಡಿಷನ್, ಒಂದ್ ಕಡೆ ಸರ್ಪ್ರೈಸು. ಆದ್ರೆ ಪ್ರೈಸ್ ಯಾರಿಗೆ, ಈ ಬ್ಯಾಟಲ್ ವಿನ್ನರ್ ಯಾರು ಅನ್ನೋದನ್ನ ಒಂದ್ ಕೆಲ್ಸ ಮಾಡೋಣ. ಜಡ್ಜಸ್, ನೀವು 3 ಜನ ಡಿಸ್ಕಷನ್ ಮಾಡ್ತಾ ಇದ್ದೀರಾ, ಹೆಸರು ಹೇಳೋ ಬದಲು ಇಲ್ಲಿ ಬಂದು ಒಬ್ರು ಕೈ ಎತ್ಬಿಟ್ರೆ ಸಖತ್ತಾಗಿರುತ್ತೆ. ಈ ನೀನಾ ನನ್ನ ಬ್ಯಾಟಲ್ ಅಲ್ಲಿ ವಿನ್ ಆಗ್ತಾ ಇರೋಂಥ ಕಂಟೆಸ್ಟೆಂಟ್ ಈಸ್ ಆನ್ ದ ಕೌಂಟ್ ಆಫ್ 5, 4, 3, 2, 1. It's Jayalakshmi!
ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗುರುಗಳೇ. ಕಂಗ್ರ್ಯಾಚುಲೇಷನ್ಸ್ ಜಯಲಕ್ಷ್ಮಿ, ಈ ಬ್ಯಾಟಲ್ ನ ವಿನ್ನರ್ ನೀವಾಗಿದ್ದೀರಾ. ಈಗ ಅನುಷ್ಕಾಗೆ ನಮ್ಮ ಪ್ರೀತಿಯ ಜೂರಿ ಸ್ಕೋರ್ಸ್ ಕೊಡ್ತಾರೆ. ಟೋಟಲ್ ಪರ್ಸೆಂಟೇಜ್ 92.4. ಬರೋ ಹೋಗೋಣ ಬೈಕಲ್ಲಿ. ಬನ್ನಿ. ಈಗ ಒಂದು ಹೇಳ್ತೀನಿ. ಅಲ್ಲ, ನಾನು ಒಂದು ಹೇಳ್ತೀನಿ, ದಯವಿಟ್ಟು ಕೇಳು. ಗಾಡಿಯಿಂದ ಫಸ್ಟ್ ಕೆಳಗಡೆ ಇಳಿಯೋ. ಈಗ ಗಾಡಿ ಕೊಟ್ಟಿದ್ಯಾರು? ರಾಜೇಶ್ ಕೃಷ್ಣನ್ ಸರ್. ನನ್ಗೆ ತುಂಬಾ ಇಷ್ಟ ಆಯ್ತು ಈ ಗಾಡಿ. ಆಮೇಲೆ ಅದು ಒಂದಿನ ಫ್ಯೂಸ್ ಕೆಟ್ಟೋಗಿತ್ತು, ಅದು ರಿಪೇರಿ ಮಾಡಿ ಎಲ್ಲ. ನನಗೆ ತುಂಬಾ ಇಷ್ಟ ಆಯ್ತು ಈ ಗಾಡಿ, ಆದ್ರೆ ಒಂದಿನ ಇದ್ರ ಫ್ಯೂಸ್ ಕೆಟ್ಟೋಗಿ ರಿಪೇರಿ ಎಲ್ಲ ಮಾಡಿದೀವಿ ನಾವು. ಬಟ್ ಚೆನ್ನಾಗಿದೆ ಗಾಡಿ. ಜಸ್ಟ್ ಇವತ್ತಷ್ಟೇ ಫ್ಯೂಸ್ ಕೆಟ್ಟೋಯ್ತು. ಗಾಡಿ ಆದ್ಮೇಲೆ ಫ್ಯೂಸ್ ಹೋಗೋದು, ಸರ್ವಿಸಿಗೆ ಕೊಡೋದು, ಬ್ಯಾಟ್ರಿ ಹೋಗೋದು, ಇವೆಲ್ಲ ಬಹಳ ಸಹಜ ಕಣೋ, ಏನು ಮಾಡಕ್ಕಾಗಲ್ಲ. ಈಗ ಹೇಳಿ, ನೀವು ಕೊಟ್ಟಿರೋ ಬೈಕಲ್ಲಿ ಇವನು ಹಾಡ್ಕೊಂಡ್ ಬಂದಲ್ಲ, ಹೇಗಿತ್ತು ನಿಮ್ಗೆ ಪರ್ಫಾರ್ಮೆನ್ಸ್? ನಾನು ಬೈಕ್ ಕೊಡ್ಸಿದ್ದಕ್ಕೆ ಇವತ್ತು ಅವನಿಗೆ ನನಗೆ ಬೆಸ್ಟ್ ಗಿಫ್ಟ್ ಕೊಟ್ಬಿಟ್ಟ. ವಾಹ್, ವಿತ್ ಬೈಕ್ ರಿಟರ್ನ್ ಗಿಫ್ಟ್ ಇದು. ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್. ಏನ್ ಸ್ವ್ಯಾಗ್, ಆ ಟೀ ಶರ್ಟು, ಆ ಸ್ಟೋನ್ ಜೀನ್ಸು, ಆ ಬೈಕಿನ ಕಲರು, ಮತ್ತೆ ಅವನ್ ಬಂದಿದ್ದ ರೀತಿ, ಆಮೇಲೆ ಹಿಂಗ್ ತಿರುಗಿ ಬಂದಿದ್ದು, ಹಿಂಗ್ ಬಂದು ಅದು ಒಂದು ಟೋರಲ್ ತರ ಹಂಗ್ ಕೊಟ್ಟು ಹಂಗ್ ಬಂದು, ಅಂಡ್ ಅವ್ನ ಮೈಕ್ ಪಾಕೆಟ್ ಇಂದ ಮೈಕ್ ತೆಗ್ದಿದ್ದ ಸ್ಟೈಲ್ ಬಂದು ಅಲ್ಲಿ ಹಾಡಿದ್ದು. ಆಮೇಲೆ ಆ ಹಾಡಲ್ಲಿ ಏನೇನ್ ಲಿರಿಕ್ ಇದೆಯೋ, ಅದಕ್ಕೆ ಏನೇನ್ ಎಕ್ಸ್ಪ್ರೆಷನ್ ಇದೆಯೋ, ಶಿವ ಅಂತ ರೂಢಿಲಿ ಬಂದೆ ಸೈಡ್ ಆ ಥರ ಎಲ್ಲ ಒಂಥರ ಒಂದ್ ಕುಟ್ಟಿ ದೇವಾನಂದ್ ಥರ ಎಕ್ಸ್ಟ್ರಾರ್ಡಿನರಿ ಮಗು. ಸೂಪರ್ ಡೂಪರ್. ನೀನು ಇವರ ಮಿನಿ ಸೂಪರ್ ಸ್ಟಾರ್. ನೀನು ಮಿನಿ ಚಾಕ್ಲೇಟ್ ಹೀರೋ, ಮಿನಿ ಚಾಕ್ಲೇಟ್ ಹೀರೋ, ಸ್ವೀಟ್ ಹಾರ್ಟ್ ನೀನು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಗುರುಗಳೇ. ನೀನು ಚಾಕ್ಲೇಟ್ ಹೀರೋ ಅಂತೆ. ಚಾಕ್ಲೇಟು ಇಲ್ಲ, ಇಟ್ಸ್ ಓಕೆ. ಈಗ VP ಸರ್ ಹತ್ರ ಕೇಳೋಣವಾ? VP ಸರ್, ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು? ನಿಂಗೆ ಹೆಂಗ್ ಅನ್ನಿಸ್ತು? ನಾರ್ಮಲ್ ಆಗಿ ಅನಿಸ್ತು. ನಾರ್ಮಲ್ ಆಗಿ ಅನ್ನಿಸ್ತು. ಯಾಕೋ ನಾರ್ಮಲ್ ಅನ್ಸ್ತು? ಚೆನ್ನಾಗಿ ಹಾಡ್ದೆ ಅಲ್ಲ? ಚೆನ್ನಾಗಿ ಆಡ್ತೆ. ಚೆನ್ನಾಗಿ ಹಾಡ್ದ. ಈಗ ಏನೋ ನಾವೇನೋ ಗಿಫ್ಟ್ ಕೊಡ್ತೀವಿ, ಗಿಫ್ಟ್ ಕೊಟ್ಮೇಲೆ ಮೇಂಟೆನೆನ್ಸ್ ನೀವೇ ಮಾಡ್ಕೋಬೇಕಪ್ಪ. ಅವನೇನೋ ಜೊಹಾನ್ ಅರ್ಧ ಗಂಟೆಗೆ ಹೊಂಟೈತದೆ ಬ್ಯಾಟ್ರಿ ಅಂತ, ನೀನ್ ನೋಡಿದ್ರೆ ಇದ್ರ ಫ್ಯೂಸ್ ಹೋಯ್ತು ಅಂತಿದ್ದಾನೆ.